ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ಜೈ ಹಿಂದ್. ಎಸ್ ಎಸ್ ಸಿಯಲ್ಲಿ ಮತ್ತೆ ಕೂಡ ಕಾಲ್ಫಾರ್ಮ್ ಮಾಡಿದ್ದಾರೆ. ಏನಪ್ಪ ಅಂತಾರೆ, ಎಸ್ ಎಸ್ ಸಿಯಲ್ಲಿ ಸ್ಟೆನೋಗ್ರಾಫರ್ ಅಂತ ಹೇಳಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಸ್ಟೆನೋಗ್ರಾಫರ್ ಹುದ್ದೆ ಅಂತಂದ್ರೆ ಏನು, ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ಇದರಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳೆಷ್ಟು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಯಾವಾಗ, ಇದ್ರದ್ದು ಪ್ರತಿಯೊಂದು ಡೀಟೇಲ್ ಮಾಹಿತಿಯನ್ನು ನಿಮ್ಗೆ ಎಷ್ಟೋ ಜನ ಬಹಳ ಆದರೆ ಎಸ್ ಎಸ್ ಸಿ MTS ಮತ್ತು ಎಸ್ ಎಸ್ ಸಿ GD ಮಾತ್ರ ಟ್ರೈ ಮಾಡ್ತಾ ಇದ್ರಿ. ಸ್ಟೆನೋಗ್ರಾಫರ್ ಅಂದ್ರೇನ, ಇದಕ್ಕೆ ಯಾರಿದೆಲ್ಲ ಕ್ವಾಲಿಫಿಕೇಶನ್ ಬೇಕಾಗಿರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ತಿರಲ್ಲ. ಸ್ಟೆನೋಗ್ರಾಫರ್ ಅಂದ್ರೆ ನಮಗೆ ಬರೋದಿಲ್ಲ ಅಂತ ಹೇಳಿ ಎಷ್ಟೋ ಜನ ಬಿಡ್ತಾ ಇರ್ತಾರೆ. ನಾನು ಹೇಳ್ತಿರೋಂಥ ಮಾಹಿತಿಯನ್ನು ಕರೆಕ್ಟಾಗಿ ತಿಳಿದುಕೊಡ್ರಿ, ನಿಮಗೂ ಕೂಡ ಇದು ಅಪ್ಲೈ ಮಾಡೋಕೆ ಅವಕಾಶ ಇರ್ತದೆ. ಓಕೆ, ಎಸ್ ಎಸ್ ಸಿಯಲ್ಲಿ ಸ್ಟೆನೋಗ್ರಾಫರ್ ಅಂತ ಹೇಳಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ನಿಮಗೆ ಪ್ರತಿಯೊಂದು ನೋಟಿಫಿಕೇಶನ್ ಮಾಡಬೇಕಾಗಿದ್ರೆ ಅವ್ರದ್ದು ಅಡ್ವಾನ್ಸ್ ಆಗಿ ಎಸ್ ಎಸ್ ಸಿ ಅವ್ರದ್ದು ಕ್ಯಾಲೆಂಡರನ್ನು ರಿಲೀಸ್ ಮಾಡಿರ್ತಾರ. ಆ ಕ್ಯಾಲೆಂಡರ್ ಏನು ರಿಲೀಸ್ ಮಾಡಿರ್ತಾರಲ್ಲ ಅದರ ಪ್ರಕಾರ ಅವ್ರು ನೋಟಿಫಿಕೇಶನ್ ಕೂಡ ಮಾಡ್ತಾರೆ, ಅದರ ಪ್ರಕಾರ ಎಕ್ಸಾಮ್ ಕೂಡ ಕಂಡಕ್ಟನ್ನು ಮಾಡ್ತಾರೆ. ಅಚ್ಚುಕಟ್ಟಾಗಿ ನಡೆಸುವಂಥ ವೆಬ್ಸೈಟ್ ಯಾವುದಪ್ಪ ಅಂದ್ರೆ ಎಸ್ ಎಸ್ ಸಿ ಅವ್ರದ್ದು ವೆಬ್ಸೈಟ್. ಯಾವುದೇ ಒಂದು ಅಪ್ಡೇಟ್ ಇರಲಿ ಕರೆಕ್ಟ್ ಟೈಮಿಗೆ ಬಿಡ್ತಾರೆ, ಕರೆಕ್ಟ್ ಟೈಮ್ಗೆ. ಬಟ್ ಎಸ್ ಎಸ್ ಸಿ GD ಒಂದು ಸ್ವಲ್ಪ ಸ್ಲೋ ಆಗ್ತಾ ಇದೆ. ಅದು ಸ್ಲೋ ಯಾವ ಕಾರಣಕ್ಕೆ ಆಗ್ತಾ ಇದೆಪ್ಪ ಅಂದ್ರೆ, ಎಸ್ ಎಸ್ ಸಿದವ್ರದ್ದು ಪ್ರೋಸೆಸ್ ಕಂಪ್ಲೀಟ್ ಮಾಡಿದಾರೆ, ಬಟ್ ಡಿಫೆನ್ಸ್ನಲ್ಲಿ ಫಿಸಿಕಲನ್ನು ಕಂಡಕ್ಟ್ ಮಾಡೋಕೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಅವ್ರ ಪ್ರೋಸೆಸ್ ಲೇಟ್ ಆಗ್ತಾ ಇದೆ. ಓಕೆ, ಎಸ್ ಎಸ್ ಸಿಯಲ್ಲಿ ಸ್ಟೆನೋಗ್ರಾಫರ್ ಅಂದ್ರೇನು, ಸ್ಟೆನೋಗ್ರಾಫರ್ದಲ್ಲಿ C ಮತ್ತು D ಗ್ರೂಪ್ ಹುದ್ದೆಗಳಂತ ಹೇಳಿ ಕನ್ಫರ್ಮ್ ಮಾಡಿದಾರ. C ಮತ್ತು D ಅಂದ್ರೆ ಏನಂತ ನಾನು ಕ್ಲಿಯರಿಟಿಯಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ. ಇದನ್ನು ಪುರುಷ ಮತ್ತು ಮಹಿಳೆಯರು, ಮೇಲ್ ಆ್ಯಂಡ್ ಫಿಮೇಲ್ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೀವು ಅನ್ಕೊತಿರ್ಬೋದು ಓನ್ಲಿ ಬಾಯ್ಸ್ಗೆ ಅಷ್ಟೇ ಇರ್ತಾ ಇಲ್ಲ, ಇಬ್ಬರಿಗೆ ಕೂಡ ಎಸ್ ಎಸ್ ಸಿಯಲ್ಲಿ ಒಂದು ಯಾವುದೇ ಕಾಲ್ ಫಾರ್ಮ್ ಆದರೂ ಕೂಡ ಇಬ್ಬರಿಗೆ ಕೂಡ ಅವಕಾಶವನ್ನು ಹಾಗಾಗ ಇರ್ತದ. ಇದರಲ್ಲಿ ನೋಡ್ಕೊಡ್ರಿ, ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 2006 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಎಷ್ಟಪ್ಪ ಅಂತಂದ್ರೆ 2006 ಹುದ್ದೆಗಳನ್ನ ಇದರಲ್ಲಿ ಟೋಟಲ್ ಆಗಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಇದ್ರ ಅಪ್ಲೈ ಡೇಟ್ ಯಾವಾಗಿಂದ ಸ್ಟಾರ್ಟ್, ನೋಟಿಫಿಕೇಶನ್ ಯಾವಾಗ ಬಿಡ್ತಾರಲ್ಲ ಅವತ್ತಿಂದ ಅರ್ಜಿಗಳು ಸ್ಟಾರ್ಟ್ ಆಗ್ತವೆ. ಎಸ್ ಎಸ್ ಸಿದ ಪ್ರತಿಯೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಲಿ ಅದೇ ಡೇಟಿಗೆ ಸ್ಟಾರ್ಟ್ ಆಗೋದು. ಎಸ್ ಎಸ್ ಸಿ GD ಕೂಡ 27ನೇ ತಾರೀಕಿಗೆ ಆಗಸ್ಟ್ಗೆ ನೋಟಿಫಿಕೇಶನ್ ಆಗುತ್ತೆ, ಅವತ್ತೇ ನಿಮ್ಮ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ 26/7/2024 ಸ್ಟಾರ್ಟ್ ಆಗಿ 7/8/2024 ನಿಮ್ಮ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕ್ಲೋಸ್ ಆಗುತ್ತೆ. ಓಕೆ, ಇವೆಲ್ಲ ಅರ್ಜಿಗಳನ್ನ ಸಲ್ಲಿಸುವುದು ಯಾವ ಥರಪ್ಪ ಅಂತಾರೆ, ಹೊಸದೊಂದು ವೆಬ್ಸೈಟನ್ನು ಬಿಟ್ಟಿದ್ದಾರೆ, OTR ಅಂತ ಹೇಳಿ ssc.gov.in ಅಂತ ಹೇಳಿ. ಆ ವೆಬ್ಸೈಟ್ನಲ್ಲಿ ಮಾತ್ರ ನಿಮಗೆ ಇದು ಓಪನ್ ಆಗುತ್ತೆ. ನೀವು ಚೆಕ್ ಮಾಡ್ತಿರ್ತಕ್ಕಂಥ ಹಳೆ ವೆಬ್ಸೈಟ್ನಲ್ಲಿ ssc.nic.in ಅಂತ ಹೇಳಿ ಆ ವೆಬ್ಸೈಟನ್ನು ಯಾರು ಚೆಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತದೆ ನೋಡ್ಕೊಡ್ರಿ. ಅಪ್ಲಿಕೇಶನ್ ಫೀಸ್ ಎಸ್ ಎಸ್ ಸಿದಲ್ಲಿ ಪ್ರತಿಯೊಂದು ಜಾಬ್ ಅನ್ನ ಕರೀಲಿ ಅದು ₹100 ಅಪ್ಲಿಕೇಶನ್ ಮಾತ್ರ ಫೀಸನ್ನು ಇಟ್ಟಿರ್ತಾರ. ಇದು ಯಾರಿಗಪ್ಪ ಅಂತಾರೆ, ಜನರಲ್ EWS OBC ದವರಿಗೆ ಮಾತ್ರ. SC ST ದವರಿಗೆ ಮತ್ತು ಮಹಿಳೆಯರಿಗೆ ಯಾವುದೇ ತರನಾದಂಥ ಇದರಲ್ಲಿ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಫೀಸನ್ನು ಅವರಿಗೆ ₹0 ಇರ್ತದ. ನೆಕ್ಸ್ಟ್, ಎಕ್ಸಾಮ್ ಡೇಟ್ ಕೂಡ ಕೊಡ್ತಾರೆ. ಎಸ್ ಎಸ್ ಸಿ ದವ್ರದ್ದು ಯಾವುದೇ ಒಂದು ನೋಟಿಫಿಕೇಶನ್ ಮಾಡಿದ್ರು ಕೂಡ ನಿಮ್ಗೆ ಎಕ್ಸಾಮ್ ಡೇಟ್ ಅನ್ನ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ಆ ಎಕ್ಸಾಮ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡ್ರೆ, ಅಕ್ಟೋಬರ್ ಅಥವಾ ನವೆಂಬರ್ದಲ್ಲಿ ನಾವು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್. ಅದು ಎಕ್ಸಾಮ್ ಅನ್ನ ನಾವು ಅಕ್ಟೋಬರ್ ಮತ್ತು ನವೆಂಬರ್ದಲ್ಲಿ ಇವೆರಡು ತಿಂಗಳ ಒಳಗಡೆ ನಾವು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ. ಅದು 2024 25 ಅಲ್ಲ 2024 ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಏಜ್ ಎಷ್ಟಿದೆ, ಏಜ್ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಏಜ್ ಗ್ರೇಡ್ C ಅಂತ ಅಪ್ಲೈ ಮಾಡ್ತೀನಿ ಅನ್ಕೊಳ್ಳೋರಿಗೆ 18-30 ಏಜ್ ಇದ್ದವರ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಗ್ರೇಡ್ D ಅಂತ ಅಪ್ಲೈ ಮಾಡಿದವರಿಗೆ 18-27 ಏಜ್ ಇದ್ದವರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇದರಲ್ಲಿ ಕೂಡ ಏಜ್ ರಿಲ್ಯಾಕ್ಷನ್ ಇದೆನಾ? ಎಸ್, ಇದರಲ್ಲಿ ಕೂಡ ಏಜ್ ರಿಲ್ಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. OBC ದವರಿಗೆ 3 ವರ್ಷ, OBC ದವರಿಗೆ 3 ವರ್ಷ ಇರ್ತೈತಿ. SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಅನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಕೂಡ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತದೆ. ನೆಕ್ಸ್ಟ್, ಕ್ವಾಲಿಫಿಕೇಶನ್, ಇದರ ಅರ್ಹತೆ ಏನು, ಇದಕ್ಕೆ ಏನು ಮುಗ್ದಿರ್ಬೇಕು ಎಜುಕೇಶನ್, ಅದು ಕೂಡ ಇಂಪಾರ್ಟೆಂಟ್ ತಾನೇ. ಬಹಳ ಜನ ಕಾಯ್ತಿರೋದು ಇದೇ ಒಂದೇ ಕ್ವಾಲಿಫಿಕೇಶನ್ ತಿಳ್ಕೊಳ್ರಿ. 12ನೇ ತರಗತಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದೇ PUC ದರ್ಜೆಯಲ್ಲಿ ನೀವು ಪಾಸ್ ಆಗಿದ್ರೆ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾ? ನೋ, ಇದಕ್ಕೆ ಯಾವುದೇ ತರನಾದಂಥ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನೀವು 12ನೇ ತರಗತಿ ಮುಗಿಸಿದ್ರೆ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆನಾ? ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ. ಇನ್ನು ಮುಂದಿದೆ ನಿಮಗೆ ಏನೇನಿದೆ, ಸ್ಕಿಲ್ ಟೆಸ್ಟ್ ಅಂತಿದೆ. ಆ ಸ್ಕಿಲ್ ಟೆಸ್ಟಿಗೆ ಏನು ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಅರ್ಧದಲ್ಲೇ ಹೇಳಿದ್ರೆ ನೀವು ಅರ್ಧದಲ್ಲೇ ಬಿಟ್ಟು ಅಂದ್ರೆ ನಿಮ್ಗೆ ಕನ್ಫರ್ಮೇಷನ್ ಆಗಿ ಡೀಟೇಲ್ ಮಾಹಿತಿ ಕೂಡ ಗೊತ್ತಾಗಲ್ಲ. ಯಾವುದೇ ಒಂದು ವಿಡಿಯೋಗಳನ್ನ ನೋಡ್ತಾ ಇರಿ, ಕ್ಲಿಯರ್ ಆಗಿ ಎಂಡ್ ಮಟ್ಟ ನೋಡ್ಕೊಂಡ್ರೆ ಮಾತ್ರ ನಿಮ್ಗೆ ಆ ಜಾಬ್ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೋ ಇಲ್ಲೋ ಅಂತ ಹೇಳಿ ಗೊತ್ತಾಗುತ್ತೆ.
ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತಿ? ಸೆಲೆಕ್ಷನ್ ಪ್ರೊಸೆಸ್ ನೋಡ್ಕೊಂಡ್ರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಂಡಕ್ಟ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಮ್ನಲ್ಲಿ ನೀವು ಕ್ವಾಲಿಫೈ ಮೆರಿಟ್ಗೆ ಕುಂತ್ಕೊಂಡ್ರೆ ಸ್ಕಿಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸ್ಕಿಲ್ ಟೆಸ್ಟ್ ಏನಿದೆ ಅಂತ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ನಲ್ಲಿ ಪಾಸ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಚೆಕ್ ಮಾಡ್ತಾರೆ. ಇದಕ್ಕೆ ಯಾವುದೇ ತರಹಂತ ಫಿಸಿಕಲ್ ಮೆಡಿಕಲ್ ಇರೋದಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಚೆಕ್ ಆದ್ಮೇಲೆ ನೀವು ಫೈನಲಿ ಈ ಜಾಬ್ಗೆ ಸೇರ್ಕೊಂಡ ಹಾಗೆ. ಓಕೆ, ಸಿಲೆಬಸ್ ಏನಿದೆ ಇಲ್ಲಿ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಈ ಜಾಬ್ಗೆ ಅಪ್ಲೈ ಮಾಡ್ತೀನಿ ಅನ್ಕೊಳ್ಳೋರು ಈ ಸಿಲೆಬಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. 200 ಕ್ವಶನ್ಸ್ಗಳಿರ್ತಾವ, ಅಂದ್ರೆ 200 ಕ್ವಶನ್ಸ್ಗಳಿರ್ತಾವ, 200 ಮಾರ್ಕ್ಸ್ ಇರ್ತೈತಿ, 2 ತಾಸು ಟೈಮಿಂಗ್ ಇರ್ತೈತಿ, 1/3 ನೆಗೆಟಿವ್ ಇರ್ತೈತಿ. ಅಂದ್ರೆ 3 ಕ್ವಶನ್ಸ್ ತಪ್ಪಾದ್ರೆ 1 ಮಾರ್ಕ್ಸ್ ಕೂಡ ಇದರಲ್ಲಿ ಕಟ್ ಆಗುತ್ತಾ. ಓಕೆ, GK ಜನರಲ್ ನಾಲೆಜ್ ಅಂಡ್ ಜನರಲ್ ಸೈನ್ಸ್ ಅಂತ ಹೇಳಿ 50 ಕ್ವಶನ್ಸ್ಗಳು ಇರ್ತಾವೆ. ರೀಸನಿಂಗ್ 50 ಕ್ವಶನ್ಸ್ಗಳು, ಇಂಗ್ಲಿಷ್ 100 ಕ್ವಶನ್ಸ್ಗಳು, ಟೋಟಲ್ ಆಗಿ 200 ಕ್ವಶನ್ಸ್ಗಳು, 200 ಮಾರ್ಕ್ಸ್ ಆಯಿತು. ಓಕೆ, ಇದು ನಿಮಗೆ ಫಸ್ಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿರ್ತಕ್ಕಂಥ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ಈ ಸಿಲೆಬಸ್ ಇರ್ತದೆ. ಓಕೆ, ಈ ಸಿಲೆಬಸ್ ಅಲ್ಲಿ ನೀವು ಕ್ವಾಲಿಫೈ ಆದ್ರೆ ಕಟ್ ಆಫ್ ಕುತ್ಕೊಂಡ್ರೆ ನೆಕ್ಸ್ಟ್ ಏನಿರ್ತಪ್ಪ ಅಂದ್ರೆ ಸ್ಕಿಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರ. ಸ್ಕಿಲ್ ಟೆಸ್ಟ್ ಯಾವ ತರ ಇರ್ತಪ್ಪ ಅಂತಂದ್ರೆ ಗ್ರೇಡ್ C, ಗ್ರೇಡ್ D ಅಂತ ಯಾರಾದ್ರೂ ಅಪ್ಲೈ ಮಾಡ್ಕೊಂಡಿದ್ರೆ ಗ್ರೇಡ್ C ಮತ್ತು ಗ್ರೇಡ್ D ಎರಡಕ್ಕೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇದರಲ್ಲಿ. ಓಕೆ, ಗ್ರೇಡ್ C ದಲ್ಲಿ ಸ್ಕಿಲ್ ಟೆಸ್ಟ್ ಏನಿರ್ತಪ್ಪ ಅಂತಂದ್ರ ನಿಮ್ಗೆ ಸ್ಟೆನೋಗ್ರಾಫ್ ಅಂತ ಹೇಳಿ ಕೋರ್ಸ್ ಇರ್ತದೆ. ಆ ಕೋರ್ಸ್ ಯಾರಾದ್ರೂ ಮಾಡಿದ್ರೆ ಓಕೆ, ಸೆಕೆಂಡ್ PUC ಮುಗಿಸಿದ್ರು ಕೂಡ ಅರ್ಜಿಗಳನ್ನ ಹಾಕ್ಬೋದು. ಬಟ್ ನೀವು ಎಕ್ಸಾಮ್ ಬರೀಬಹುದು, ಎಕ್ಸಾಮ್ ಪಾಸ್ ಮಾಡ್ಕೊಂಡ್ ಕೇಸಿಂದ ಸ್ಟೆನೋಗ್ರಾಫಿನಲ್ಲಿ ನೀವು ಫೇಲ್ ಆಗುವಂತ ಚಾನ್ಸಸ್ ಇರ್ತದೆ. ಸ್ಟೆನೋಗ್ರಾಫಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾನು ಹೇಳ್ತೀನಿ ನೋಡ್ಕೊಳ್ರಿ. ಕೋರ್ಟಿನಲ್ಲಿ ಅವರು ರೈಟರ್ ಅಂತ ಇರ್ತಾರೆ, ಅವರು ಹೇಳ್ತಿರ್ತಕ್ಕಂಥದ್ದನ್ನ ರೈಟ್ ಮಾಡ್ತಿರ್ತಾರೆ ಗೊತ್ತಾ. ಈಗ ಅವ್ರು ಒಂದು ಲೈನ್ ಏನೋ ಹೇಳಿದ್ರೆ ಅಂತ ತಿಳ್ಕೊಳ್ರಿ. ನಾ ಹೇಳ್ತೀನಿ ನೋಡ್ಕೊಳ್ಳಿ, SSC ಸ್ಟೆನೋಗ್ರಾಫರ್ C&D ವೇಕೆನ್ಸಿ 2024 ಅಂತ ಹೇಳಿ ಇಷ್ಟು ಹೇಳಿನಪ್ಪ ಅಂದ್ರೆ ಅದನ್ನ ಇಷ್ಟು ಒಂದು ಲೈನ್ ಬರೀತಾರ ಅವ್ರು. ಇಷ್ಟಾದ್ರೆ SSC ಸ್ಟೆನೋಗ್ರಾಫರ್ C&D ವೇಕೆನ್ಸಿ 2024 ಅಂತ ಹೇಳಿ ಇಷ್ಟರಲ್ಲೇ ಮಾತ್ರ ಇದೆ ಅದು. ಓಕೆ, ಈ ತರ ಬರೆಯೋದನ್ನ ಅವ್ರು ಬಹಳ ಸ್ಪೀಡ್ ಹೇಳ್ತಿರ್ತಾರ. ಒಂದು ಫೇಜ್ ಕೂಡ ಇದರಲ್ಲಿ ಈ ತರ ಟಿಕ್ಕಿ ಆಗೋದು, ಈ ತರ ಅದು ಸ್ಟೆನೋ ಅಂತ ಕೋರ್ಸ್ ಇರುತ್ತೆ, ಅದನ್ನ ಮಾಡಿದವರಿಗೆ ಗೊತ್ತಿರುತ್ತೆ. ನಾವೆಲ್ಲ ಈ ತರ ಆಗೋದು ಹೋದ್ರೆ ಆಗಲ್ಲ. ಇದನ್ನ ಏನ್ ಬರ್ದಿರ್ತಾರಲ್ಲ ಅವ್ರ ಹೊಳ್ಳಿ ರೀಡ್ ಮಾಡ್ಬೇಕಿರ್ತೈತಿ. ಇಲ್ಲೇ ಡಿಟೆಕ್ಷನ್ ಅಂತ ಹೇಳಿದಲ್ಲ 10 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. 10 ಮಿನಿಟ್ಸ್ ಟೈಮಿಂಗ್ ಅಲ್ಲಿ ಅದು ವರ್ಡ್ ಫಾರ್ 100, ವರ್ಡ್ ಫಾರ್ 80 ಅಂದ್ರೆ D ಗ್ರೂಪ್ನವ್ರಿಗೆ 80 ಮತ್ತು ಸಿ ಗ್ರೂಪ್ ಯಾರಾದ್ರೂ ಹಾಕಿದ್ರೆ ಅವ್ರಿಗೆ 100. ನೋಡ್ಕೊಡ್ರಿ, ಸ್ಟೆನೋ ಕೋರ್ಸ್ ಯಾರಾದ್ರೂ ಮುಗಿಸಿದ್ರೆ ಮಾತ್ರ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರ್ತೈತಿ. ಇನ್ನು ಯಾರಾದ್ರೂ ಸ್ಟೆನೋ ಕೋರ್ಸ್ ಮುಗಿಸಿರ್ಲಿಲ್ಲ ಅಂತಂದ್ರೆ ಇಯರ್ಲಿ ಕಾಲ್ಫಾರ್ಮ್ ಆಗುತ್ತೆ. ವರ್ಷಕ್ಕೆ ಒಂದು ಸಾರಿ ಆದ್ರೂ ಸ್ಟೆನೋಗ್ರಾಫರ್ ಅಂತ ಹೇಳಿ ನಿಮ್ಗೆ ಕಾಲ್ಫಾರ್ಮ್ ಮಾಡ್ತಿರ್ತಾರ. ನೀವೇನಾದ್ರೂ ಸ್ಟೆನೋಗ್ರಾಫರ್ ಇದು ಕಾಂಪಿಟೇಷನ್ ಬಹಳ ಅಂದ್ರೆ ಬಹಳ ಕಡಿಮೆ ಇರ್ತೈತಿ. ಬಹಳ ಯಾರು ಹಾಕೋದೇ ಇಲ್ಲ ಅನ್ಕೊಳ್ರಿ. ಯಾಕಂದ್ರೆ ಈ ಕೋರ್ಸ್ ಕೂಡ ಮಾಡಿರೋದಿಲ್ಲ. ನೀವು ಸೈಡ್ಗೆ ಈ ಕೋರ್ಸ್ ಅನ್ನ ಮಾಡ್ಕೊಂಡ್ರೆ ಬಹಳ ಯೂಸ್ ಆಗುತ್ತೆ. ಇದೊಂದರ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೂಡ ಸ್ಟೆನೋಗ್ರಾಫರ್ ಅಂತ ಹೇಳಿ ಸಾಕಷ್ಟು ಕಾಲ್ಫಾರ್ಮ್ಗಳು ಆಗ್ತಿರ್ತಾವೆ. ಕಾಲ್ಫಾರ್ಮ್ ಆದಾಗ ನೀವು ಇಂಥವೆಲ್ಲ ಜಾಬ್ಗಳನ್ನ ಅಪ್ಲಿಕೇಶನ್ ಹಾಕೊಂಡ್ರೆ 12th ಮುಗಿದವರೆಲ್ಲ ಹಾಕ್ತಾರೆ, ಎಕ್ಸಾಮ್ ಪಾಸ್ ಮಾಡ್ತಾರೆ. ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಸ್ಕಿಲ್ ಟೆಸ್ಟ್ ನಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರ. ನೀವು ಯಾರು ಈ ಕೋರ್ಸ್ ಅನ್ನ ಮಾಡಿರ್ತಿರಲ್ಲ, ಯಾರು ಇದರಲ್ಲಿ ಪರ್ಫೆಕ್ಟ್ ಆಗಿರ್ತಿರಲ್ಲ, ಸೊ ನೀವು ಸ್ಕಿಲ್ ಟೆಸ್ಟ್ ಪಾಸ್ ಮಾಡ್ಕೊಂಡ್ರೆ ನೀವು ಫೈನಲಿ ಜಾಯ್ನಿಂಗ್ ಆಗುವಂತ ಚಾನ್ಸಸ್ ಇರ್ತದ. 2006 ಹುದ್ದೆಗಳದಾವ ಅಂತ ಹೇಳಿ ನೀವು ಅರ್ಜಿಗಳನ್ನ ಸಲ್ಲಿಸೋದು ಬಿಡೋದಲ್ಲ. ಇದರಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ. ಸ್ಟೆನೋಗ್ರಾಫರ್ ಅಂತಂದ್ರೆ ಯಾರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸೋದಲ್ಲ. ಓಕೆ, ಈಗ ಅರ್ಜಿಯನ್ನ ಕರೆದಿದಾರ, ಅರ್ಜಿಯನ್ನ ಅಪ್ಲೈ ಮಾಡ್ರಿ, ಒಂದ್ಸರಿ ಅಟೆಂಡ್ ಮಾಡ್ರಿ, ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಅಟೆಂಡ್ ಮಾಡ್ರಿ. ನೆಕ್ಸ್ಟ್ ಟೈಮ್ ಆದ್ರೂ ಈಗಿನ ಕೋರ್ಸ್ ಮಾಡಿದ್ರೆ ನೆಕ್ಸ್ಟ್ 2025ರಲ್ಲಿ ನಿಮ್ಗೆ ಕಾಲ್ಫಾರ್ಮ್ ಆದ್ರೆ ಸೊ ಅದು ಕೂಡ ನಿಮ್ಗೆ ಯೂಸ್ ಆಗುತ್ತಾನೆ. ಅದಕ್ಕೋಸ್ಕರ ಅರ್ಜಿಗಳನ್ನ ಹಾಕೊಡ್ರಿ. ಈ ಡೀಟೇಲ್ ಮಾಹಿತಿನ ನಿಮ್ಗೆ ಇಷ್ಟನ್ನ ತಿಳಿಸ್ಬೇಕಾಗಿತ್ತು. ಇಷ್ಟು ಮೇನ್ ಇಂಪಾರ್ಟೆಂಟ್ ಇದೆ, ಇದನ್ನ ಮಾತ್ರ ನಿಮ್ಗೆ ನಾನು ಹೇಳಿದೀನಿ. ಗ್ರೇಡ್ C ಇಂಗ್ಲಿಷ್ ನಲ್ಲಿ 40 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ ಅದು ರೈಟ್ ಮಾಡೋಕೆ. ನೆಕ್ಸ್ಟ್ ಹಿಂದಿಯಲ್ಲಿ ಆದ್ರೆ 55 ನಿಮಿಷ ಟೈಮಿಂಗ್ ಇರ್ತೈತಿ. ಗ್ರೇಡ್ D ಯಾರಾದ್ರೂ ಅಪ್ಲೈ ಮಾಡಿದ್ರೆ ಅವ್ರಿಗೆ ಇಂಗ್ಲಿಷ್ ನಲ್ಲಿ 50 ನಿಮಿಷ, D ದಲ್ಲಿ ಹಿಂದಿ 65 ನಿಮಿಷ ನಿಮ್ಗೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರ. ಓಕೆ, ಇದ್ರ PDF ಏನಾದ್ರೂ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆದ್ರೆ ನಿಮ್ಗೆ ಈ PDF ಕೂಡ ನಾನು ಅಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಪ್ರತಿಯೊಂದು ಅಪ್ಡೇಟ್ ಗಳನ್ನ ನಾನು ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ನೀಡಿರ್ತೀನಿ. ಹೋಗಿ ನೀವು ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಚೆಕ್ ಮಾಡ್ಕೊಳ್ರಿ. ಈ PDF ಅನ್ನ ಅಲ್ಲಿ ಕೂಡ ನಿಮ್ಗೆ ಶೇರ್ ಅನ್ನ ಮಾಡಿರ್ತೀನಿ. ಈಗಾಗಲೇ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಸೊ ಯಾರಾದ್ರೂ ನೀವು ಅಪ್ಲೈ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ಸೊ ಇದರಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದ್ರೆ, ಇನ್ನೂ ಏನಾದ್ರೂ ಮಾಹಿತಿಗಳು ಬೇಕು ಅನ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಅದಕ್ಕೆ ನಾನು ರಿಪ್ಲೈ ಕೊಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇದರದೇ ಆದಂತ ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಓಕೆ, ಯಾರಾದ್ರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ನಾವು ಕೊಡುವಂತ ಪ್ರತಿಯೊಂದು ಅಪ್ಡೇಟ್ಗಳನ್ನ ಈ ತರ ನಿಮ್ಗೆ ಬೋರ್ಡ್ ಮೇಲೆ ಮಾಹಿತಿಗಳನ್ನ ತಿಳಿಸೋದೇ ಕಡಿಮೆ. ಬೋರ್ಡ್ ಮೇಲೆ ಮಾಹಿತಿಯನ್ನ ಅಚ್ಚುಕಟ್ಟಾಗಿ ಕನ್ನಡದಾಗಿ ಹೇಳ್ಬೇಕಪ್ಪ ಅಂತಂದ್ರೆ
ನಿಮಗೆ ಯಾರು ಕೂಡ ಸಿಗ್ತಿರಲ್ಲ. ನೋಟಿಫಿಕೇಶನ್ ಓದಿದ್ರೆ ನಿಮಗೆ ಯಾವ ಮಾಹಿತಿ ಕೂಡ ಅರ್ಥ ಆಗಲ್ಲ. ನೋಟಿಫಿಕೇಶನ್ ಬರೇ ಎಷ್ಟಿರ್ತಪ್ಪ ಅಂದ್ರೆ 50-60 ಪೇಜ್ ನೋಟಿಫಿಕೇಶನ್ ಇರ್ತೈತಿ. ಆ ನೋಟಿಫಿಕೇಶನ್ ಓದ್ಕೊಡ್ದಾನ ನಿಮ್ಗೆ ಬರೀ 2 ಪೇಜ್ ಓದ್ಕೊಡ್ದಾನ ನಿಮ್ಮ ಪೇಷನ್ಸ್ ಹೋಗಿಬಿಡ್ತೈತಿ, ನೀವು ಬ್ಯಾಕ್ ಹೋಗಿಬಿಡ್ತೀರಿ. ನಿಮ್ಗೆ ಶಾರ್ಟ್ಕಟ್ ಆಗಿ ಅದರಲ್ಲಿ ಮೇನ್ ಪಾಯಿಂಟ್ಸ್ಗಳು ಏನಿದಾವೆ, ನಮಗೆ ಯೂಸ್ ಆಗುವಂಥವು ಏನದಾವ ಅಂತ ತೆಗೆದುಕೇಶಂದ ಬೋರ್ಡ್ ಮೇಲೆ ನಮ್ಗೆ ಕ್ಲಿಯರ್ ಆಗಿ ಬರ್ದು ನಾನು ಹೇಳ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರನೇ ನಿಮ್ಗೆ ಬಹಳ ಯೂಸ್ ಇದೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಯಾವುದೇ ಒಂದು SSC, ಡಿಫೆನ್ಸ್, ಏರ್ಫೋರ್ಸ್, ನೇವಿ, ಆರ್ಮಿ, ಪ್ಯಾರಾಮಿಲಿಟರಿ ಫೋರ್ಸಸ್ ಪ್ರತಿಯೊಂದರಲ್ಲಿ ಕೂಡ ಕಾಲ್ಫಾರ್ಮ್ ಆದರೆ ನಿಮ್ಗೆ ಮಾಹಿತಿಗಳನ್ನ ಕೊಡ್ತಾನೆ ಇರ್ತೀನಿ. ಬೇಕಿದ್ರೆ ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಳ್ರಿ. ಸೊ ನಿಮ್ಗೆ ಸರಿ ಅನ್ಸಿದ್ರೆ ನಾ ಕೊಟ್ಟಂತ ಮಾಹಿತಿ ಇಷ್ಟ ಆಗಿದ್ರೆ ಸ್ನೇಹಿತರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಅನ್ನ ಮಾಡ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಗ್ರೂಪ್ಸ್ ಅಲ್ಲಿ ಆಯ್ತು, ಟೆಲಿಗ್ರಾಮ್ ಗ್ರೂಪ್, ವಾಟ್ಸಪ್ ಗ್ರೂಪ್ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡ್ರಿ. ಅವ್ರಿಗೆ ಕೂಡ ಶೇರ್ ಅನ್ನ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತೀಯಲ್ಲ ಸಬ್ಸ್ಕ್ರೈಬ್ ಬಟನ್ ಅನ್ನ, ಇದನ್ನ ನಾವು ಒತ್ತಿ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ನೆಕ್ಸ್ಟ್ ಕೊಟ್ಟಂತ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ನೀವು ಡಾಟಾ ಆನ್ ಮಾಡಿದ್ರೆ ಸಾಕು, ಸಡನ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಎಲ್ಲೂ ಟೈಮ್ ವೇಸ್ಟ್ ಮಾಡೋದನ್ನ ಬರೀ 5 ನಿಮಿಷ ನೀವು ಯೂಟ್ಯೂಬ್ ಅನ್ನ ನೋಡ್ಕೊಂಡ್ರೆ ಪ್ರತಿಯೊಂದು ಎಲ್ಲಿ ಕಾಲ್ಫಾರ್ಮ್ ಆಗ್ತಿದ್ದಾವು, ಯಾವುದರಲ್ಲಿ ಏನು ಅಂತ ಹೇಳಿ ಇನ್ಫಾರ್ಮೇಶನ್ ಬರ್ತಾನೆ ಇರ್ತಾವೆ. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಇದೆ, ಸಾಯಂಕಾಲ ನೋಡಿದ ನಿಮ್ಗೆ ಅದನ್ನು ಕೂಡ ತಿಳಿಸ್ತೀನಿ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದನ್ನ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.